ಪಾಠ ಆಧಾರಿತ ಮೌಲ್ಯಾಂಕನ 2025-26 7ನೇ ತರಗತಿ ಸಮಾಜ ವಿಜ್ಞಾನದ ಮೊದಲ ಪಠ್ಯಪಾಠ ಜಗತ್ತಿನ ಪ್ರಮುಖ ಘಟನೆಗಳು. ಮರುಸಿಂಚನದಲ್ಲಿ ಕಲಿಕಾ ಬೆಂಬಲಿತ ಚಟುವಟಿಕೆ ಹಾಳೆಯ ಫಸ್ಟ್ ಇತ್ತು ವಿವಿಧ ಧರ್ಮಗಳು. ಸೊ ಇಲ್ಲಿ ಜಗತ್ತಿನ ಪ್ರಮುಖ ಘಟನೆಗಳಂದರೆ ಪಠ್ಯದಿಂದ 20 ಮಾರ್ಕ್ಸ್ ಕ್ವಶನ್ ಸೆಟ್ ಮಾಡಿದ್ದೀವಿ, ಮರುಸಿಂಚನದಿಂದ 5 ಮಾರ್ಕ್ಸ್ ಕ್ವಶನನ್ನು ಸೆಟ್ ಮಾಡಿದ್ದೀವಿ. ಸೊ ಟೋಟಲಿ 25 ಮಾರ್ಕ್ಸ್ ಕ್ವಶನ್ ಪೇಪರ್ ಇದೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಸದ್ಯಕ್ಕಂತ ನಾವು ನಿಮಗೆ ಕನ್ನಡದಲ್ಲಿ, ಹಿಂದಿಯಲ್ಲಿ ಮತ್ತು SS LBA ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ ಆನ್ಸರ್ಗಳ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ. ಎಂಡ್ವರೆಗೂ ನೋಡಿ. ಸೊ ಖಂಡಿತವಾಗಿ ವಿಡಿಯೋದ ಯೂಸ್ ಆಗೇ ಆಗ್ತದೆ. ಹೇಗೆ ಅನಿಸಿತು ಪ್ರಶ್ನೆ ಪತ್ರಿಕೆನ ಸಹಿತ ಕಮೆಂಟಲ್ಲಿ ಹಾಕ್ಬೋದು. ಸೊ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೋಡೋದಾದರೆ ಉದ್ದಿಷ್ಟಾನುಸಾರ ಅಂಕ ಹಂಚಿಕೆಗಳಲ್ಲಿ ಜ್ಞಾನಕ್ಕೆ 10, ತಿಳುವಳಿಕೆಗೆ 11, ಅನ್ವಯ 4, ಕೌಶಲ್ಯದಿಂದ ಇಲ್ಲ, ಒಟ್ಟಾರೆಯಾಗಿ 25 ಅಂಕ. ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 1 ಅಂಕದ್ದು 9 ಅಂಕ ಇದ್ದಾವೆ. ಸೊ ದೀರ್ಘ ಉತ್ತರ 2 ಅಂಕದ್ದು 6 ಇದ್ದಾವೆ, ಕಿರು ಉತ್ತರದ್ದು ದೀರ್ಘ ಉತ್ತರದ್ದು 10 ಇದ್ದಾವೆ. ಸೊ ಟೋಟಲಿ 25 ಅಂಕಗಳನ್ನು ಸೆಟ್ ಮಾಡಿದ್ದಾರೆ. ಇನ್ನು ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ 8, ಸಾಧಾರಣ 12, ಕಠಿಣ 5, ಒಟ್ಟಾರೆಯಾಗಿ 25 ಅಂಕ. ಸೊ ಪ್ರಶ್ನೆ ಪತ್ರಿಕೆ ಇದೆ. ಸೊ ನಾನು ನಿಮಗೆ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆಯನ್ನೇ ಏನು ಮಾಡ್ತಿದ್ದೀನಿ, ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ. ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು. ಮರುಸಿಂಚನದ ಮೊದಲ ಅಧ್ಯಾಯ ವಿವಿಧ ಧರ್ಮಗಳು. ಮಾದರಿ ಪ್ರಶ್ನೋತ್ತರ ಪತ್ರಿಕೆ ತರಗತಿ 7, ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ 1 ಗಂಟೆ, ಭಾಗ 1, ಪಠ್ಯ ವಿಭಾಗದ ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಕೊಟ್ಟಿರೋ ಆಯ್ಕೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ 2 ಪ್ರಶ್ನೆ ಹಾಕಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 1 ಪ್ರಶ್ನೆ ಅಂದರೆ 1 ಅಂಕದ 1 ಪ್ರಶ್ನೆ, 2 ಪ್ರಶ್ನೆ 2 ಅಂಕ. ಮೊದಲ ಪ್ರಶ್ನೆ, ಕ್ರೈಸ್ತ ಧರ್ಮದ ಪರಮ ಗುರುಗಳನ್ನು ಹೀಗೆಂದು ಕರೆಯುತ್ತಾರೆ: A ಖಲೀಫರು, B ಪೋಪರು, C ಮಹಮ್ಮದರು, D ಪಾದ್ರಿಗಳು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B ಪೋಪರು. ಎರಡನೇ ಪ್ರಶ್ನೆ, ಆಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದವರು: A ಅರಬ್ಬರು, B ಪರ್ಷಿಯನ್ನರು, C ಗ್ರೀಕರು, D ಟರ್ಕರು. ಸೊ ದ ಆನ್ಸರ್ ಈಸ್ ಆಪ್ಷನ್ D ಟರ್ಕರು ಅನ್ನೋದು ಸರಿ ಇದೆ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3, ಕ್ರೈಸ್ತ ಧರ್ಮದ ಸ್ಥಾಪಕರು ಡ್ಯಾಶ್ ಅಂತಿತ್ತು: ಯೇಸು ಕ್ರಿಸ್ತ. 4ನೇ ಪ್ರಶ್ನೆ, ಮಹಮ್ಮದರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಈಸ್ ಖಲೀಫರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಲ್ಲಿ ಬರಬೇಕು. ಮುಖ್ಯ ಪ್ರಶ್ನೆ 3, ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ 3ನೇ ಪದದ ಸಂಬಂಧ 4ರಲ್ಲಿ ಬರಿಬೇಕು. ಇಲ್ಲಿ ಕೂಡ 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಪ್ರಶ್ನೆ 5, ಕುರಾನ್ ಅನ್ನೋದು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದರೆ ಬೈಬಲ್ ಅನ್ನೋದು ಡ್ಯಾಶ್ ಅಂತ ಕೇಳಿದರೆ ಕ್ರೈಸ್ತ ಧರ್ಮ ಅನ್ನೋದು ಬರೀಬೇಕು. 6ನೇ ಪ್ರಶ್ನೆ, ಆಯುರ್ವೇದ ಭಾರತೀಯರು ಪರಿಚಯವನ್ನು ಮಾಡಿದರೆ ಯುನಾನಿ ಅನ್ನ ಪರಿಚಯ ಮಾಡಿದವರು ಯಾರು ಅಂತ ಕೇಳಿದರು ಅರಬ್ಬರು ಅನ್ನೋದೇ ಉತ್ತರದಲ್ಲಿ ನೀವು ಬರೀಬೇಕಿತ್ತು. ಮುಖ್ಯ ಪ್ರಶ್ನೆ 4, ಒಂದು ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿ 3 ಪ್ರಶ್ನೆಗಳನ್ನು ಹಾಕಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. ಪ್ರಶ್ನೆ 7, ಮೊಹಮ್ಮದ್ ಪೈಗಂಬರರ ಹೆಂಡತಿಯ ಹೆಸರೇನು ಅಂತ ಕೇಳಿತ್ತು. ಸರಿಯಾದ ಉತ್ತರ ಖದೀಜಾ. ಪ್ರಶ್ನೆ 8, ಇತಿಹಾಸ ಎಂದರೇನು? ಗತಕಾಲದ ಸಂಗತಿಗಳನ್ನು ಕ್ರಮಬದ್ಧವಾಗಿ ತಿಳಿಸುವುದನ್ನೇ ನಾವು ಇತಿಹಾಸ ಅಂತ ಕರಿತೀವಿ. 9ನೇ ಪ್ರಶ್ನೆ, ಮಂಗೋಲರ ಮೂಲಸ್ಥಾನ ಯಾವುದು? ಸೊ ಮಂಗೋಲರ ಮೂಲಸ್ಥಾನ ಮಧ್ಯ ಏಷ್ಯಾ ಈಸ್ ದ ರೈಟ್ ಆನ್ಸರ್. ಮುಖ್ಯ ಪ್ರಶ್ನೆ 5ರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು 2-3 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. ಒಟ್ಟಾರೆ 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 4 ಅಂಕಗಳನ್ನು ಇಲ್ಲಿಂದ ಇದ್ದಾವೆ. ಸೊ ಪ್ರಶ್ನೆ 10, ಇಸ್ಲಾಮಿನ ಬೋಧನೆಗಳು ಯಾವುವು ಅಂತ ಕೇಳಿದರು. ದೇವನೊಬ್ಬನೇ, ಏಕದೇವತಾರಾಧನೆ ಇಸ್ಲಾಮಿನ ಮೂಲತತ್ವ, ಪ್ರವಾದಿ ಮುಹಮ್ಮದರ ದೇವರ ಪ್ರವಾದಿ ಅಥವಾ ಸಂದೇಶವಾಹಕ, ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ, ಪ್ರತಿಯೊಬ್ಬ ಮುಸಲ್ಮಾನರು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು ಅನ್ನೋದನ್ನು ಬರೀಬೇಕು. ಪ್ರಶ್ನೆ 11, ಧರ್ಮಯುದ್ಧಗಳ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಒಟ್ಟಿನಲ್ಲಿ ಪವಿತ್ರ ಭೂಮಿಯನ್ನು ವಶಪಡಿಸಿಕೊಳ್ಳೋದರಲ್ಲಿ ಕ್ರೈಸ್ತರು ಫಲಸ್ವರೂಪವನ್ನು ಹೊಂದುತ್ತಾರೆ. ಯುರೋಪ್ ಮತ್ತು ಏಷ್ಯಾದೊಳಗಿನ ಸಂಪರ್ಕ ಮತ್ತು ವ್ಯಾಪಾರ ಸಂಬಂಧಗಳು ವೃದ್ಧಿಯಾಗ್ತವೆ ಅನ್ನೋದು 2 ಪರಿಣಾಮಗಳು ಬರ್ತವೆ. ಧರ್ಮಯುದ್ಧ, ಇದನ್ನೇ ಕ್ರೂಸೇಡ್ ಅಂತಲೂ ಕೂಡ ಕರೀತಾರೆ. ಮುಖ್ಯ ಪ್ರಶ್ನೆ 6, 3 ಅಂಕದ ಪ್ರಶ್ನೆ, ಒಂದೇ ಒಂದು ಕೊಟ್ಟಿತ್ತು: ಯೇಸುವಿನ ಜೀವನ ಕುರಿತು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಯೇಸು ಕ್ರಿಸ್ತರ ಜೀವನ ನೋಡೋದಾದರೆ ಯೇಸು ಬೆತ್ಲೆಹೆಮ್ನಲ್ಲಿ ಮೇರಿ ಎಂಬಾಕೆಯ ಮಗನಾಗಿ ಜನಿಸ್ತಾರೆ. ಅವರಿಗೆ ಸುಮಾರು 30 ವರ್ಷವಾದಾಗ ಮನೆಯಿಂದ ಹೊರಟು ಬಡವರು ಮತ್ತು ದೀನರ ಸೇವೆಯನ್ನು ಮಾಡ್ತಾರೆ. ಕರುಣೆಯೇ ಧರ್ಮದ ಮೂಲ, ಕಥೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶವನ್ನು ಮಾಡ್ತಾರೆ. ಯೇಸುವಿನ ಅನುಯಾಯಿಗಳು ಹೆಚ್ಚಿದಂತೆ ಅವರ ವಿರೋಧಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಧಾರ್ಮಿಕ ಮುಂದಾಳುಗಳು ಯೇಸುವನ್ನು ವಿರೋಧಿಸ್ತಾರೆ. ಯೇಸು ರಾಜದ್ರೋಹಿ ಎಂಬ ಹೊರಿಸಿ ಅವರನ್ನು ಶಿಲುಬೆಗೆ ಏರಿಸ್ತಾರೆ ಅನ್ನೋದನ್ನು ಬರೆದ್ರೆ
ಸಾಕು. ಲಾಸ್ಟ್ 4 ಮಾರ್ಕ್ಸ್ ಕ್ವಶನ್. ಪ್ರಶ್ನೆ 13. ಆಧುನಿಕ ಜಗತ್ತಿಗೆ ಅರಬ್ಬರು ನೀಡಿದ ಕೊಡುಗೆಗಳನ್ನು ವಿವರಿಸಿರಿ ಅಂತ ಕೇಳಿದರು. ಇಲ್ಲಿ ಅರಬ್ಬರು ಗ್ರೀಕ್, ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತ ಮಾಡ್ತಾರೆ. ಬಾಗ್ದಾದ್ ಅವರ ವಿದ್ಯಾಕೇಂದ್ರವಾಗಿತ್ತು. ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡ್ತಾರೆ. ಅರೇಬಿಯನ್ ನೈಟ್ಸ್, ಉಮರ್ ಖಯಾಮ್ನ ರುಬಾಯತ್, ಫರ್ದೂಸಿಯ ಶಾನಾಮ ಇವು ಪರ್ಷಿಯನ್ ಕಾಲದ ಶ್ರೇಷ್ಠ ಕೃತಿಗಳಾಗಿ ಬರ್ತವೆ ಅನ್ನೋದನ್ನು ನೀವು ಬರಿಬೇಕು. ಮುಂದೆ ಅರಬ್ಬರು ಬೀಜಗಣಿತ, ರಸಾಯನಶಾಸ್ತ್ರ, ಖಗೋಳಶಾಸ್ತ್ರಗಳಿಗೆ ಮಹತ್ವವನ್ನು ಕೊಡ್ತಾರೆ. ಭಾರತೀಯರಿಂದ ಶೂನ್ಯವು ಸೇರಿದಂತೆ ಅಂಕೆಗಳ ಬಳಕೆಯನ್ನು ಅರಿತುಕೊಳ್ತಾರೆ. ಇದು ಪಾಶ್ಚಾತ್ಯ ದೇಶಗಳವರೆಗೆ ಮುಟ್ತದೆ. ಅರಬ್ಬರು ಭವ್ಯವಾದ ಅರಮನೆ, ಮಸೀದಿ, ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ಕಟ್ತಾರೆ. ನೆಕ್ಸ್ಟ್ ಮೆಕ್ಕಾ, ಮದೀನಾ, ಬಾಗ್ದಾದ್, ಜೆರೂಸಲಂ ಮುಂತಾದ ಇವುಗಳ ಕೊಡುಗೆಯಾಗಿತ್ತು. ಮಸೀದಿಗಳು ಕೂಡ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಯುನಾನಿ ಎಂಬ ಅರಬ್ ವೈದ್ಯ ಪದ್ಧತಿಯನ್ನು ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅರಬ್ಬರಿ ಪರಿಚಯವನ್ನು ಮಾಡ್ತಾರೆ ಅಂತಕ್ಕಂಥ ಅಂಶವನ್ನು ನೀವು ಬರಿಬೇಕು. ಮರುಸಿಂಚನ ಭಾಗಕ್ಕೆ ಬರೋಣ. ವಿವಿಧ ಧರ್ಮಗಳು. ಇಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು. 13ನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದೀವಿ ಅಂದರೆ ಭಾರತದಲ್ಲಿರುವ ವಿವಿಧ ಧರ್ಮಗಳನ್ನು ಪಟ್ಟಿ ಮಾಡಿ ಅಂತ 2 ಮಾರ್ಕ್ಸ್ಗೆ ಕೇಳಿದ್ದಾರೆ. ಹಿಂದೂ, ಇಸ್ಲಾಂ, ಕ್ರೈಸ್ತ, ಪಾರ್ಸಿ, ಜೈನ, ಬೌದ್ಧ, ಯಹೂದೀಸ್ ಎಲ್ಲವನ್ನು ಬರಿಬೋದು. 14ರಲ್ಲಿ ನಿಮ್ಮ ಮನೆಯಲ್ಲಿ ಆಚರಿಸುವ ಧಾರ್ಮಿಕ ಹಬ್ಬಗಳನ್ನು ಪಟ್ಟಿ ಮಾಡಬೇಕು. ಅವುಗಳ ಆಚರಣೆಯ ವಿಶೇಷತೆಯನ್ನು ಬರಿಬೇಕಂತ 3 ಅಂಕ ಇತ್ತು. ಅವ್ರು ಬರಿಬೋದು ದಸರಾ, ದೀಪಾವಳಿ, ಸಂಕ್ರಾಂತಿ, ರಂಜಾನ್ ಬರಿಬೋದು, ಕ್ರಿಸ್ಮಸ್ ಬರಿಬೋದು, ಓಕೆನಾ, ಓಣಂ ಬರಿಬೋದು. ಅವ್ರಿಗೆ ಯಾವ ಬೇಕೋ ಅದನ್ನು ವಿದ್ಯಾರ್ಥಿಗಳು ಬರೀತಾರೆ. ಅದರ ವಿಶೇಷತೆಗಳನ್ನು ಸೂಚಿಸಬೇಕು. ಸೊ ನಾನು ಇಲ್ಲಿ ಬರ್ತೀನಿ. ಇವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕ, ಬಂಧುತ್ವ ಮನೋಭಾವನೆಯನ್ನು ಬೆಳೆಸ್ತವೆ, ಏಕತೆ, ಸಮಾನತೆಯನ್ನು ಬಿಂಬಿಸಲಿಕ್ಕೆ ಅನುಕೂಲ ಅಂತಕ್ಕಂಥ ಕೀ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಯಾರಿಗೆಲ್ಲ PDF ಬೇಕು ಅನ್ನೋರು 9964050759 ಇದೆ. ಸೊ ಇದಕ್ಕೆ ತಾವುಗಳು ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಮಾಡಿ ತಾವೇನು ಮಾಡ್ಬೋದು, ಪರ್ಚೇಸ್ಗಳನ್ನು ಮಾಡ್ಬೋದು. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್. ಸೊ ಈ ಥರದ್ದು ವಾಟ್ಸಪ್ ಚಾನಲ್ ಇದೆ ನಮ್ಮದೇ ಆಗಿರ್ತಕ್ಕಂಥದ್ದು, ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಕೂಡ ಇದ್ರ ವರ್ಕಿಂಗ್ PDF ಹಾಕ್ತಿರ್ತಾರೆ. ಸೊ ನಾವೇನೇನು ವೀಡಿಯೋಗಳನ್ನು ಮಾಡಿದ್ದೇವಲ್ಲ ಅದ್ರ ವರ್ಕಿಂಗ್ PDF ಶೇರ್ ಮಾಡ್ತಾರೆ. ಸೊ ಇಂಟ್ರೆಸ್ಟೆಡ್ ಟೀಚರ್ಸ್ಗಳು ಕೂಡ ಏನು ಮಾಡ್ಬೋದು, ಅದನ್ನು ವ್ಯೂ ಮಾಡ್ಬೋದು. ಸೊ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ಕಲಿಕಾ ಪಾಠಾಧಾರಿತ ಮೌಲ್ಯಾಂಕನದಲ್ಲಿರ್ತಕ್ಕಂಥ ಪ್ರಶ್ನೆ ಕೊಟ್ಟಿದ್ದಾವೆ. ಸೊ ಸರಳ, ಮಧ್ಯಮ ಮತ್ತು ಕಠಿಣ ಅಂತಕ್ಕಂಥ ವಿಂಗಡಣೆ ಮಾಡಿದ್ದೀವಿ. ಸೊ ನಿಮಗೆ ಸ್ವತಂತ್ರರು, ಶಿಕ್ಷಕರು ನಿಮಗೆ ಬೇಕಾದ ಪ್ರಶ್ನೆಗಳು